ಹಾಯ್, ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾನು ಜಗತ್ತಿನ ಅತಿ ಉದ್ದದ ಟನಲ್ ರಸ್ತೆಯೊಂದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ಟನಲ್ನ ಹೆಸರು ಅಟಲ್ ಟನಲ್ ಅಂತ ಕರೀತಾರೆ. ಇದು ಹಿಮಾಚಲ ಪ್ರದೇಶದ ರೋಹ್ತಾಂಗ್ ಪಾಸ್ ಹಾಗೂ ಕಿಯಾಂಗ್ ವ್ಯಾಲಿ ನಡುವೆ ಸಂಪರ್ಕಕ್ಕಾಗಿ ನಿರ್ಮಾಣ ಮಾಡಿರುವಂಥ ಒಂದು ಟನಲ್ ರೋಡ್ ಇದು ಜಗತ್ತಿನಲ್ಲೇ ಅತಿ ಉದ್ದದ, ಅದು 10,000 ಅಡಿ ಮೇಲ್ಭಾಗದಲ್ಲಿ ನಿರ್ಮಾಣ ಆಗಿರುವಂತಹ ಇದರ ವಿಶೇಷತೆಗಳು ಏನಪ್ಪ ಅಂತಂದರೆ, ಈ ಅಟಲ್ ಟನಲ್ ಅಂದರೆ ಹಿಮಾಚಲ ಪ್ರದೇಶದ ಮನಾಲಿಯಿಂದ ಒಂದು 40 ಕಿಲೋಮೀಟರ್ ಲೇ ಲಡಾಖ್ ಕಡೆಗೆ ಸಾಗಬೇಕಾದ್ರೆ ಸಿಗುವಂಥ ಅತಿ ಮುಖ್ಯವಾದ ರಾಷ್ಟ್ರೀಯ ಹೆದ್ದಾರಿ ಇದು ಏನಪ್ಪ ವಿಶೇಷ ಏನಪ್ಪ ಅಂತಂದರೆ, ಈ ಟನಲನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹು ವರ್ಷಗಳ ಕನಸು. ಅಂದರೆ ಸ್ವತಂತ್ರ ಪೂರ್ವದಲ್ಲೂ ಇದ್ರ ಬಗ್ಗೆ ಮಾತುಕತೆ ನಡೆದಿತ್ತು, ಆದರೆ ಆಗಲಿಲ್ಲ. ಆನಂತರ ಸರ್ಕಾರಗಳು ಚೇಂಜ್ ಆದರೂ ಕೂಡ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇರ್ಬೋದು, ಜೊತೆಗೆ ಈಗಿನ ಪ್ರಧಾನಮಂತ್ರಿಗಳ ಸರ್ಕಾರ ಇರ್ಬೋದು, ಇವರೆಲ್ಲರ ಕೈ ಜೋಡಿಸಿದ ಪರಿಣಾಮ 2019ರಲ್ಲಿ ಈ ಟನಲ್ ಒಂದೇ ಸಿಂಗಲ್ ಟ್ಯೂಬಿಂದ ಮಾಡಿರುವಂಥ ಟನಲ್ ಇದು ಲೇ ಮತ್ತು ಲಡಾಖ್ಗೆ ಮನಾಲಿಯಿಂದ ತೆರಳಬೇಕಾಯಿತು ಅಂತ ಅಂದಾಗ ಈ ಕೀಲಾಂಗ್ ಪ್ರದೇಶಕ್ಕೆ ನಾವು ಸುಮಾರು 5 ರಿಂದ 6 ತಾಸುಗಳ ಪ್ರಯಾಣವನ್ನು ಮಾಡಬೇಕಿತ್ತು. ಆದರೆ ಈ ಟನಲ್ನಿಂದ ಈಗ ಕೇವಲ 71 ಕಿಲೋಮೀಟರ್ ದೂರ ಆಗಿದೆ. ಮೊದಲು 116 ಕಿಲೋಮೀಟರ್ ಅಂತರ ಇರ್ತಿತ್ತು. ಕೇವಲ 2 ಗಂಟೆಗಳಲ್ಲಿ ನಾವು ಕಿಲಾಂಗನ್ನು ರೀಚ್ ಆಗ್ಬೋದು. ಅಷ್ಟು ವ್ಯವಸ್ಥಿತವಾಗಿ ಈ ಟನಲನ್ನು ನಿರ್ಮಾಣ ಮಾಡಲಾಗಿದೆ. 19ನೇ ಶತಮಾನದಲ್ಲೇ ಅಂದರೆ ಸುಮಾರು 1860ರ ಸಮಯದಲ್ಲೇ ಈ ರೋಹ್ತಾಂಗ್ ಪಾಸ್ ಮತ್ತು ಈ ಲಾಹೋಲಾ ವ್ಯಾಲಿ ಇದೆಯಲ್ಲ, ಇದನ್ನು ರೀಚ್ ಆಗಲಿಕ್ಕೆ ಒಂದು ಟನಲ್ ರೋಡನ್ನು ಮಾಡಬೇಕು ಇಲ್ಲಿ ಅನ್ನೋ ಪ್ರಸ್ತಾಪಗಳು ನಡೀತಿತ್ತು. ಯಾಕೆ ಅಂದರೆ ಇದು ಅತ್ಯಂತ ದುರ್ಗಮವಾದಂತಹ ಪ್ರದೇಶ. ಎಲ್ಲ ಕಡೆ ಕೂಡ ಹಿಮಚ್ಛಾದಿತ ಪರ್ವತಗಳು ನೀವು ಕಣ್ಣ ಅಗಲಕ್ಕೂ ಕೂಡ ಕಂಡು ಬರ್ತವೆ. ಹಾಗಾಗಿ ಇಂಥ ಪ್ರದೇಶದಲ್ಲಿ ಒಂದು ಟನಲ್ ರೋಡ್ ಮಾಡೋದು, ಅದು ಚಳಿಗಾಲದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹಿಮಪಾತ ಆಗುವಂಥ ಪ್ರದೇಶ. ಅಂಥ ಸಂದರ್ಭದಲ್ಲಿ ಇದನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಮತ್ತು ನಮ್ಮ ಡಿಫೆನ್ಸ್ ಪರ್ಪಸ್ಗೆ ಅನುಕೂಲ ಆಗುವಂಥ ಮಾಡುವಂಥ ಈ ನಿರ್ಧಾರದಿಂದ ಹಲವಾರು ಹಿಮಾವೃತ ಗ್ರಾಮೀಣ ಭಾಗಗಳಿಗೆ ನಾವಿಲ್ಲಿ ರೀಚ್ ಆಗ್ಬೋದು. ಅದು ಸಾಕಷ್ಟು ವ್ಯಾಲಿಗಳಿಲ್ಲಿ ನಾವು ನೋಡ್ಬೋದು. ಸಿಸು ವ್ಯಾಲಿ ಇದೆ, ಕರ್ಸಾ ಇದೆ, ಹಾಗೂ ಸ್ಪೀಟಿ ವ್ಯಾಲಿಗಳು ಸೇರಿದಂತೆ ಹಲವಾರು ವ್ಯಾಲಿಗಳು ಬರ್ತವೆ. ನಾವು ಈ ರೋಡಲ್ಲಿ ಮುಂದೆ ಹೋದರೆ ನಾವು ಲೇ ಲಡಾಖ್ ತಲುಪ್ತೀವಿ. ಆದರೆ ರೋಹ್ತಾಂಗ್ ಪಾಸ್ನಲ್ಲಿ ಈಗ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿ ರೋಡ್ ಕ್ಲೋಸ್ ಆಗಿರೋದ್ರಿಂದ ಅತಿ ಅವಶ್ಯಕವಾಗಿರುವಂತಹ ವೆಹಿಕಲ್ಗಳನ್ನು ಮಾತ್ರ ಹತ್ತತ್ರ ಬಿಡ್ತಾರೆ. ಅದರ ಮುಂದಕ್ಕೆ ಈಗ ವೆಹಿಕಲ್ಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಹಾಗಾಗಿ ಇದು ಗಡಿ ಭಾಗಕ್ಕೆ ನಾವು ಹೋಗೋದ್ರಿಂದ ಹೆಚ್ಚು ಇಲ್ಲಿ ತಪಾಸಣೆಗಳು ಕೂಡ ಹೆಚ್ಚಿರ್ತವೆ. 2000 ಇಸ್ವಿಯಲ್ಲಿ ಆಗಿನ ಪ್ರಧಾನಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಲಾಹೋಲ್ಗೆ ಬರ್ತಾರೆ. ಆಗ ಅವ್ರಿಗೆ ಏನಾದರೂ ಮಾಡಿ, ಅಂದರೆ ಸ್ಥಳೀಯರ ಒತ್ತಡ ಮತ್ತು ಅವ್ರ ಗೆಳೆಯರ ಒಂದು ಕೋರಿಕೆಯ ಹಿನ್ನೆಲೆಯಲ್ಲಿ ಈ ರೋಹ್ತಾಂಗ್ ಟನಲ್ನ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತದೆ. ಅಲ್ಲಿ ಚಾಲನೆ ಸಿಕ್ಕಿದಂತಹ ಈ ಯೋಜನೆಗೆ ಕ್ರಮೇಣ ಹಂತ ಹಂತವಾಗಿ 2019ರಲ್ಲಿ ಇದು ಸಾರ್ವಜನಿಕರಿಗೆ ಅರ್ಪಿತ ಆಗ್ತದೆ. ಯಾಕೆ ಇಷ್ಟು ವರ್ಷಗಳು ತಗೊಳ್ಳುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಈ ಹಿಮ ಕೇಂದ್ರಿತ ಪರ್ವತಗಳ ನಡುವೆ ನೀವು ಟನಲನ್ನು ಮಾಡೋದು ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಜೊತೆಗೆ ವರ್ಷಕ್ಕೆ ಒಂದು 4 ತಿಂಗಳು 5 ತಿಂಗಳು ಇಲ್ಲಿ ಏನೂ ಕೆಲಸವನ್ನು ಮಾಡಲಿಕ್ಕಾಗ್ತಿರ್ಲಿಲ್ವಂತೆ. ಯಾಕೆ ಅಂತಂದರೆ ತೀರಾ ಹಿಮಪಾತ ಆಗ್ತಿತ್ತು. ವೆದರು ಹೀಗಿದ್ದಂಗೆ ಇನ್ನೊಂದು 10 ನಿಮಿಷಕ್ಕೆ ಇರ್ತಿರ್ಲಿಲ್ಲ. ಇಂತಹ ಸಂದರ್ಭವನ್ನೆಲ್ಲ ಮೀರಿ ಆಗ ಆರಂಭದಲ್ಲಿ ಇದಕ್ಕೆ 500 ಕೋಟಿಯ ಅಂದಾಜು ವೆಚ್ಚವನ್ನು 2000ರಲ್ಲಿ ನಿರ್ಧಾರ ಮಾಡಿದ್ದು. ಆ ನಂತರ ಇದು ಬಂದಿದ್ದು ಸಾವಿರಾರು ಕೋಟಿಗೆ ಬಂದು ತಲುಪಿದೆ. ಆದರೆ ಇವತ್ತು ಜನ ಈ ಭಾಗಕ್ಕೆ ಯಾರೇ ಪ್ರವಾಸಿಗರು ಹೋದರೂ ಅಷ್ಟೇ ಅತ್ಯಂತ ನಿಜವಾಗ್ಲೂ ಖುಷಿ ಪಡುವಂತಹ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಟನಲ್ ಕೂಡ ನಿಮಗೆ ಖುಷಿ ಕೊಡ್ತದೆ. ನಾವು ಇತ್ತೀಚೆಗೆ 4-5 ದಿನಗಳ ಹಿಂದೆ ಹೋಗಿ ಬಂದಾಗಲೇ -4 ರಿಂದ -16ವರೆಗೂ ವೆದರ್ ಅಷ್ಟರ ಮಟ್ಟಿಗೆ ಚಳಿ ಇತ್ತು. ಕೈಗಳು ಒಂದು ರೀತಿ ಮರಗಟ್ಟು ಬಿಡ್ತಿದ್ದವು. ನೀವು ಎಲ್ಲೂ ಕೂಡ ಗ್ಲೌಸು ತೆಗಿಲಿಕ್ಕೆ ಆಗ್ತಿರಲಿಲ್ಲ, ಅಂಥ ಚಳಿ. ಅಲ್ಲಲ್ಲಿ ಹಿಮಪಾತ ನಡೀತಾ ಇತ್ತು. ಹಾಗಾಗಿ ಇದೊಂದು ಸುಂದರ ಅನುಭವ ಅಂತಲೇ ಹೇಳಬೇಕು. ಏನೇ ಆಗಲಿ, ನೀವುಗಳು ಕುಲು ಮನಾಲಿಗೆ ಹೋಗಿ ಬರೋಕ್ಕಿಂತ ಮೊದಲು ಅಲ್ಲಿಗೆ ಹೋದಾಗ
ರೋಥಾಂಗ್ ಟನಲ್ನ ನೋಡಿ ಬನ್ನಿ ಒಮ್ಮೆ. ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ, ಆಮೇಲೆ ಅದನ್ನು ನಿರ್ಮಾಣ ಮಾಡಿರೋ ಒಂದು ಸಾಹಸಕತೆ ಅದು ಅಷ್ಟು ಸುಲಭವಾದ್ದಲ್ಲ. ಇದು ಜಗತ್ತಿನಲ್ಲೇ ಅತ್ಯಂತ ಖ್ಯಾತಿ, ಇಷ್ಟು ಉದ್ದದ ರಸ್ತೆ 10,000 ಅಡಿ ಮೇಲೆ, ಅದು ಹಿಮಪರ್ವತಗಳ ನಾಡಿನಲ್ಲಿ ನಿರ್ಮಾಣ ಆಗಿರೋ ಏಕೈಕ ಟನಲ್ ರೋಡ್ ಇದು. ಆ ಖ್ಯಾತಿ ನಮ್ಮ ದೇಶಕ್ಕೆ ಸಂದಿದೆ.